ಹಿಂದೂ ಹಿತರಕ್ಷಣಾ ಪರಿಷತ್ ವತಿಯಿಂದ ಡಿಸೆಂಬರ್ 13ರಂದು ಶುಕ್ರವಾರ ಹನುಮ ಜಯಂತಿ ಅಂಗವಾಗಿ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಹಿಂದೂ ಹಿತರಕ್ಷಣಾ ಪರಿಷತ್ತಿನ ಅಧ್ಯಕ್ಷ ವಿಶಾಲ್ ಅಗರ್ವಾಲ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿದ ಅವರು, ಶುಕ್ರವಾರದಂದು ನಗರದ ಕುವೆಂಪು ವೃತ್ತದಿಂದ ನಡೆಯಲಿರುವ ಶೋಭಾಯಾತ್ರೆಗೆ ಪೌರ ಕಾರ್ಮಿಕರಿಂದ ಚಾಲನೆ ದೊರೆಯಲಿದ್ದು, ಅಲ್ಲಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಾಗಲಿದೆ ಎಂದರು. ಅದೇ ದಿನ ಮಧ್ಯಾಹ್ನ 1 ಗಂಟೆಗೆ ಕುವೆಂಪು ವೃತ್ತದಲ್ಲೇ ಅನ್ನ ಸಂತರ್ಪಣೆ ನಡೆಯಲಿದೆ. ಶೋಭಾಯಾತ್ರೆಯಲ್ಲಿ ಶ್ರೀ ಬಲರಾಮ ಮತ್ತು ಶ್ರೀ ಹನುಮಂತನ ಉತ್ಸವ ಮೂರ್ತಿಯ ಜೊತೆಗೆ ಸುಮಾರು 1,000ಕ್ಕೂ ಅಧಿಕ ಮಂದಿ ಭಾಗವಹಿಸಲಿದ್ದಾರೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಹಾಗೂ ಹಿಂದೂ ಬಾಂಧವರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಹಾಸನದ ಸಮಸ್ತ ನಾಗರಿಕರು ಬಂದು ಆಗಮಿಸಿ ಶೋಭಾಯಾತ್ರೆ ಮತ್ತು ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಶೋಭಾಯಾತ್ರೆಯಲ್ಲಿ ಶ್ರೀ ಬಾಲರಾಮನ ಮತ್ತು ಕನಿಷ್ಠ 1,000 ಜನ ಸೇರುವ ನಿರೀಕ್ಷೆ ಇದ್ದು, ಶೋಭಾಯಾತ್ರೆ ಹಾಸನದ ಕುವೆಂಪು ವೃತ್ತದಿಂದ ಹೊರಟಿ ಹಾಸನದ BSNL ಆಫೀಸ್ ಮುಂಭಾಗ BM ರಸ್ತೆಯಿಂದ ಹೊರಟಿ ಪೃಥ್ವಿ ಥಿಯೇಟರ್ ಮುಕ್ತಾಯವಾಗಿ ಪಂಚಮುಖಿ ಸರ್ಕಲ್ಗೆ ಮುಕ್ತಾಯವಾಗುತ್ತದೆ ಮತ್ತು ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆಯು ಹಾಸನದ ಕುವೆಂಪು ವೃತ್ತದಲ್ಲೇ ಇರುತ್ತೆ. ಎಲ್ಲ ಮಾಧ್ಯಮ ಮಿತ್ರರು, ಸಾರ್ವಜನಿಕರು, ನಾಗರಿಕರು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಕಾರ್ಯಕ್ರಮದಲ್ಲಿ ಎಲ್ಲ ಹಿಂದೂ ಬಾಂಧವರೇ ಗಣ್ಯರಾಗಿರೋದ್ರಿಂದ ಯಾವುದೇ ರೀತಿಯ ಗಣ್ಯರ ಇದು ಮಾಡಿಲ್ಲ. ಕಾರ್ಯಕ್ರಮದ ಚಾಲನೆಯನ್ನ ಪೌರ ಕಾರ್ಮಿಕರಿಂದ ನಾವು ಚಾಲನೆಯನ್ನ ಕೊಡ್ತಾ ಇದ್ದೀವಿ. ಶೋಭಾಯಾತ್ರೆ ಚಾಲನೆಯನ್ನ ನಾವು ಪೌರ ಕಾರ್ಮಿಕರಿಂದ ಕೊಡ್ತಾ ಇದ್ದೀವಿ. ಅದನ್ನ ಸೊ ಅವರೇ ಉದ್ಘಾಟನೆ ಮಾಡ್ತಾ ಇದ್ದಾರೆ ಶೋಭಾಯಾತ್ರೆ. ಸೊ ಬೇರೆ ಇನ್ನ ಯಾವುದೇ ರೀತಿಯ ಗಣ್ಯರು, ಅತಿ ಗಣ್ಯರು ಅಂತ ಹೇಳಿ ಅದನ್ನು ನಾವು ಕರೆದಿಲ್ಲ. ಸೊ ಎಲ್ಲರೂ ನಮ್ಮ ಹಿಂದೂ ಬಾಂಧವರು ಏನಿದ್ದಾರೆ ಎಲ್ಲರೂ ಒಂದೇ ರೀತಿ ಅಂತ ಹೇಳಿ ನಾವು ಎಲ್ಲರೂ ಒಂದೇ ರೀತಿಯಾಗಿ ಟ್ರೀಟ್ ಮಾಡ್ತೀವಿ. ಮೊದಲನೇ ವರ್ಷದ ಹನುಮ ಜಯಂತಿ. ಪತ್ರಿಕಾಗೋಷ್ಠಿಯಲ್ಲಿ ಹಿಂದೂ ಹಿತರಕ್ಷಣಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಉಮೇಶ್, ಖಜಾಂಚಿ ಪವನ್, ತಾಲೂಕು ಸಂಚಾಲಕ ಅರುಣ್, ತಾಲೂಕು ಕಾರ್ಯದರ್ಶಿ ಅಕ್ಷಯ್, ಮೋಹನ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.